ಮತ್ತೊಮ್ಮೆ IPL ಚಾಂಪಿಯನ್ ಆಗಿದೆ RCB ವುಮೆನ್ಸ್. ರಣರೋಚಕ ಪಂದ್ಯವನ್ನು ಕಡೆ ಹಂತದವರೆಗೂ ಕೂಡ ಎಂಥ ಹೋರಾಟ ಅಂದರೆ ಬಹುಶಃ ಒಂದು ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡುವ ಮೂಲಕ ಈ ಗೆಲುವನ್ನು ತನ್ನದಾಗಿಸಿಕೊಂಡಿದೆ ಸ್ಮೃತಿ ಮಂದಾನ ಪಡೆ. ಬಹುಶಃ ಇವತ್ತಿನ ಪಂದ್ಯವನ್ನು ಗೆಲ್ಲೋದಷ್ಟು ಸುಲಭ ಇರಲಿಲ್ಲ. ಇಟ್ ವಾಸ್ ವೆರಿ ಟಫ್ ಮ್ಯಾಚ್. ಡೆಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ 20 ಓವರ್ನಲ್ಲಿ 203 ರನ್ಗಳನ್ನ ಹೊಡೆದಿತ್ತು, 4 ವಿಕೆಟ್ಗಳನ್ನ ಕಳೆದುಕೊಂಡು. ಬಹುಶಃ RCBಗೆ ಇದು ಕಷ್ಟ ಆಗ್ಬೋದು ಅಂತ ಎಲ್ಲ ಭಾವಿಸಿದ್ರು. ಯಾಕಂದರೆ 203 ಇದೆಯಲ್ಲ, ಇದುವರೆಗೂ ಯಾರೂ ಕೂಡ ಫೈನಲ್ನಲ್ಲಿ ಚೇಸ್ ಮಾಡದಂತಹ ಸ್ಕೋರ್. ಅಂತಹ ಸ್ಕೋರನ್ನು ಹೇಗೆ ಚೇಸ್ ಮಾಡಿದ್ರು ಅಂದರೆ, ಅದರಲ್ಲೂ ಕೂಡ ವಾಲ್ ಮತ್ತು ಸ್ಮೃತಿ ಮಂದಾನ ಆಡುವಾಗ ಎಲ್ಲೋ 18-19ವರೆಗೆ ಮುಗಿಸ್ಬಿಡ್ತಾರೆ ಅನ್ನೋ ಥರ ಇತ್ತು. ಆ ರೀತಿ ಆಡ್ತಾಯಿದ್ರು. ಅದೇನು 6ಗಳು, ಅದೇನು 4ಗಳು, ಒಂದೊಂದು ಶಾಟ್ ಕೂಡ ಮಿಡ್ಲ್ ಆಫ್ ದಿ ಬ್ಯಾಟ್. ಅದ್ಭುತವಾದ ಆಟ. ಅವರಿಬ್ಬರ ಪಾರ್ಟ್ನರ್ಶಿಪ್ ಇದೆಯಲ್ಲ, ಅದೇ ಇಡೀ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್. ಕೊನೆ ಓವರ್ವರೆಗೂ ಹೋಗಲ್ಲ ಅಂತ ಭಾವಿಸಿದ್ವಿ. ಆದರೆ ಕಡೆ ಹಂತದಲ್ಲಿ ಯಾವಾಗ ವಾಲ್ ಒಂದು ಶಾಟ್ ಹೊಡೆಯುವಾಗ ಸ್ವಲ್ಪ ಮಿಸ್ ಮಾಡಿದ್ರು, ಬ್ಯಾಟ್ ಸ್ಲಿಪ್ ಆಯಿತು, ಕ್ಯಾಚ್ ಆಯಿತು. ಅದಾದ ನಂತರ ಸ್ವಲ್ಪ ಎಲ್ಲೋ ಒಂದು ಹೆಜ್ಜೆ ಹಿಂದೆ ಹೋದಾಗ ಅನಿಸ್ತು, ಎಲ್ಲೋ ಮ್ಯಾಚ್ ಏನಾದರೂ ಕಡೆ ಕ್ಷಣದಲ್ಲಿ ತಿರುವು ಪಡೆಯುತ್ತಾ ಅನ್ನೋ ಹಾಗಾಗಿತ್ತು. ಆದರೆ ಸ್ಮೃತಿ ಮಂದಾನ ಮತ್ತು 2 4ಗಳನ್ನ ಹೊಡೆದು ಜೀವಂತವಾಗಿಟ್ಟರು. ಅದಾದ ನಂತರ ಅವರೂ ಕೂಡ ಒಂದು ಈಸಿ ಬಾಲ್ನ ಬೀಟ್ ಆಗುವ ಮೂಲಕ ಬೋಲ್ಡ್ ಆದರು. ಆಗ ಬಂತು ನೋಡಿ ಏನಾಗುತ್ತೋ ಅನ್ನುವಂಥ ಪ್ರಶ್ನೆ. ಆದರೆ ರಾಧಾ ಬಿಡಲಿಲ್ಲ. ಸತತ 2 ಬೌಂಡ್ರಿಗಳನ್ನ ಹೊಡೆಯುವ ಮೂಲಕ IPL ಚಾಂಪಿಯನ್ ಆಗಿ RCBಯನ್ನು ಮತ್ತೊಮ್ಮೆ ಮಾಡುವಲ್ಲಿ ಅವರು ಸಕ್ಸೀಡ್ ಆದರು. ಬಹುಶಃ ಡೆಲ್ಲಿ ಬಹಳ ಫೈಟ್ ಕೊಡ್ತು. ಬಹುಶಃ ಬಾಲಿಂಗ್ನಲ್ಲಿ ಅವರು ಒಂದು ಸ್ವಲ್ಪ ಹಿಂದೆ ಬಿದ್ದಿದ್ದು ಬಿಟ್ಟರೆ ಬ್ಯಾಟಿಂಗ್ ಅದ್ಭುತವಾಗಿ ಆಡಿದರು, ಫೀಲ್ಡಿಂಗ್ ಚೆನ್ನಾಗಿತ್ತು, ಎಫರ್ಟ್ ಎಲ್ಲೂ ಕೂಡ ಕೊರತೆ ಆಗಿರಲಿಲ್ಲ. ಆದರೆ ಲಕ್ ಅವ್ರ ಕಡೆ ಇರಲಿಲ್ಲ ಮತ್ತು RCBಯ ಎಫರ್ಟ್ ಎಲ್ಲೂ ಕೂಡ ಕೊರತೆ ಆಗಲಿಲ್ಲ. ಒಂದು ಸಾಂಘಿಕ ತಂಡವಾಗಿ ಆಡಿದಂಥ ಪರಿ ಇವತ್ತು ಅವ್ರನ್ನ ಚಾಂಪಿಯನ್ನಾಗಿ ಮಾಡಿದೆ. ನೋಡಿ, 2024ರಲ್ಲಿ IPL ಚಾಂಪಿಯನ್ ಆಗಿತ್ತು RCB ವುಮೆನ್ಸ್, 2025ರಲ್ಲಿ RCB ಮೆನ್ಸ್. ಈಗ ಮತ್ತೊಮ್ಮೆ RCB ವುಮೆನ್ಸ್ IPL ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅದರಲ್ಲೂ ಕೂಡ ಒಂದು ವಿಶ್ವ ದಾಖಲೆಯೊಂದಿಗೆ. ಸ್ಮೃತಿ ಮಂದಾನ ಕೂಡ ಈ ಒಂದು ಸರಣಿಯಲ್ಲಿ ಅತಿ ಹೆಚ್ಚು ರನ್ ಸ್ಕೋರ್ ಮಾಡಿದಂತಹ ಆಟಗಾರ್ತಿಯಾಗಿ ಒಂದು ಕಿರೀಟವನ್ನು ತಮ್ಮ ತಲೆಗೆ ಮುಡ್ಕೊಂಡಿದ್ದಾರೆ. ಅದರ ಜೊತೆಗೆ IPL ಚಾಂಪಿಯನ್ ಟೀಮ್ನ ಕ್ಯಾಪ್ಟನ್ ಅನ್ನುವ ಹೆಸರನ್ನು ಕೂಡ ಗಳಿಸಿದ್ದಾರೆ. ಆರೆಂಜ್ ಕ್ಯಾಪ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ಲೂ ಕೂಡ ಪಂದ್ಯ ಶ್ರೇಷ್ಠ ಆಗಿದ್ದಾರೆ. ಬಹುಶಃ ಅವರ ಸಾಧನೆಗೆ ಮಿತಿಯೇ ಇಲ್ಲ. ಒಬ್ಬ ಚಾಂಪಿಯನ್ ರೀತಿಯವರು ಆಡಿದ್ರು. ಅದೇ ಕಾರಣಕ್ಕಾಗಿ ಇವತ್ತು RCB ದೊಡ್ಡ ಗೆಲುವಿನ ಮೂಲಕ 2026ರ IPL ಚಾಂಪಿಯನ್ಶಿಪ್ನ ತನ್ನದಾಗಿಸಿಕೊಂಡಿದೆ. ಆದರೆ ಬ್ಯಾಡ್ ಲಕ್ ನೋಡಿ ಡೆಲ್ಲಿದು. ಸತತ 4 ಬಾರಿ 2023, 24, 25, 26 4 ವರ್ಷವೂ ಕೂಡ ಫೈನಲ್ವರೆಗೂ ಬಂದಿದ್ದಾರೆ. ಆದರೆ ಫೈನಲ್ನಲ್ಲಿ ಅವರ ಕೈಗೆ ಗೆಲುವು ಎಟಕಿಲ್ಲ. ಒಂದು ರೀತಿ ಬ್ಯಾಡ್ ಲಕ್ ಅಂತ ಹೇಳಬೇಕು. ಯಾಕಂದರೆ ನಾನು ಹೇಳಿದ್ನಲ್ಲ, ಎಫರ್ಟ್ ಅವ್ರದ್ದು ಅದ್ಭುತವಾಗಿಯೇ ಇತ್ತು, ಆದರೆ ಅದೃಷ್ಟ ಅವರ ಕಡೆ ಇರಲಿಲ್ಲ. ಹೀಗಾಗಿ ಕಡೇ ಹಂತದಲ್ಲಿ ಕಡೇ ಓವರ್ನಲ್ಲಿ 2 ಚೆಂಡು ಬಾಕಿ ಇರುವಾಗ ಸೋಲನ್ನು ಒಪ್ಕೊಂಡ್ರು. ಆ ಮೂಲಕ RCB ಮತ್ತೊಮ್ಮೆ ಚಾಂಪಿಯನ್ ಆಗಿದೆ. ಬಹುಶಃ RCB ಫ್ಯಾನ್ಸ್, ಡೈ ಹಾರ್ಡ್ ಫ್ಯಾನ್ಸ್, ಅವರ ಆ ಅಭಿಮಾನಕ್ಕೆ ಸತತ 3 ವರ್ಷದಿಂದ ಪ್ರತಿಫಲ ಸಿಗ್ತಲೇ ಇದೆ. ಈ ಬಾರಿ ಕೂಡ ಸಿಕ್ಕಿದೆ. ನೀವು ಕೂಡ RCB ಫ್ಯಾನ್ ಆಗಿದ್ದರೆ RCB ವುಮೆನ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಕಂಗ್ರ್ಯಾಚುಲೇಷನ್ಸ್ ಇರಲಿ. ಧನ್ಯವಾದ.